ಇವತ್ತಿನ ದಿನ ಒಂದು ಕಡೆ ದಸರಾ ಆರಂಭ ಹಲವು ವಿಶೇಷತೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಇವತ್ತಿನಿಂದ ಹೊಸ ಕ್ರಾಂತಿ, ಹೊಸ ಜಿಎಸ್ಟಿ ಜೀವನ ಶುರುವಾಗಿದೆ. ಇವತ್ತಿನಿಂದ ದಸರಾ ದೀಪಾವಳಿಗೆ ಕೇಂದ್ರದಿಂದ ಭರ್ಜರಿ ಗಿಫ್ಟ್. ದೇಶದಾದ್ಯಂತ ಇವತ್ತಿನಿಂದ ಜಿಎಸ್ಟಿ ಉಳಿತಾಯ ಉತ್ಸವ. ಬಡ ಮಧ್ಯಮ ವರ್ಗಕ್ಕೆ ದೀಪಾವಳಿಗೂ ಮೊದಲೇ ಪಟಾಕಿ. 4 ಸ್ಲಾಬ್ಗಳ ಬದಲು 2 ಸ್ಲಾಬ್ಗಳಲ್ಲಿ ಜಿಎಸ್ಟಿ ಜಾರಿಯಾಗಿದ್ದು, ಈಗ ಬೆಲೆ ಇಳಿಕೆಯಿಂದಾಗಿ ಜನರು ಸಂತಸಗೊಂಡಿದ್ದಾರೆ. ಅಗತ್ಯ ವಸ್ತುಗಳು ಸೇರಿ 375 ಉತ್ಪನ್ನಗಳ ಬೆಲೆ ಇಳಿಕೆ ಆಗಿದೆ. 4 ಸ್ಲಾಬ್ಗಳಲ್ಲಿತ್ತು, ಆದರೆ ಈಗ 2 ಸ್ಲಾಬ್ಗಳಲ್ಲಿ ಮಾತ್ರ ಜಿಎಸ್ಟಿ ಅಪ್ಲೈ ಆಗುತ್ತೆ. ಹಾಗಾಗಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗಿದೆ. ಜನ ಸಂತಸಗೊಂಡಿದ್ದಾರೆ. ಜಿಎಸ್ಟಿ 4 ಸ್ಲಾಬ್ನಿಂದ 2 ಸ್ಲಾಬಿಗೆ ಬದಲಾವಣೆ ಮಾಡಿದ್ದರ ಪರಿಣಾಮ ಏನೇನಾಗಿದೆ? ಜನ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಎಲ್ಲೆಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ. ಹಾಗಾದ್ರೆ ದಸರಾ ಧಮಾಕ ಇದು. 4ರ ಬದಲು 2 ಸ್ತರದಲ್ಲಿ ಜಿಎಸ್ಟಿ ಅಪ್ಲೈ ಆಗುತ್ತೆ. 5%, 18% ಸ್ತರದಲ್ಲಿ ಈ 2 ಸ್ಲಾಬ್ಗಳಿರುತ್ತೆ. ಜನರ ಜೇಬಿಗೆ ಇಷ್ಟು ದಿನ ಏನ್ ಕತ್ತರಿ ಬಿದ್ದಿತ್ತು, ಈಗ ಜನರ ಜೇಬು ಹಗುರ ಆಗ್ತಾ ಇದೆ. ದಿನಬಳಕೆಯ ವಸ್ತು, ಕೆಲವೊಂದಷ್ಟು ಅಗತ್ಯ ಔಷಧಿಗಳ ಬೆಲೆ, ಕಾರು, ಟಿವಿ, ಇನ್ಶೂರೆನ್ಸ್ ಇವೆಲ್ಲವೂ ಕೂಡ ಅಗ್ಗವಾಗುತ್ತೆ. ದಸರಾಗೆ ಜಿಎಸ್ಟಿ ಗಿಫ್ಟ್ ಇದು ಕೇಂದ್ರ ಸರ್ಕಾರದಿಂದ. ಔಷಧಿಗಳು ಟ್ಯಾಕ್ಸ್ ಫ್ರೀ, 0% ಜಿಎಸ್ಟಿ. 33 ಜೀವರಕ್ಷಕ ಔಷಧಗಳು 0% ಜಿಎಸ್ಟಿ ಅಂಡರ್ ಬರುತ್ತೆ. ಬೈಕ್, ಕಾರ್ಗಳ ದರದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹಳೆ ದರ ಎಷ್ಟಿತ್ತು, ಈಗ ಜಿಎಸ್ಟಿ ಬದಲಾವಣೆಯ ನಂತರ ಎಷ್ಟು ಇಳಿಕೆ ಆಗಿದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಏನು ಜಿಎಸ್ಟಿ ಇಳಿಕೆಯಿಂದ ಜನ ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ, ಜನ ಎಲ್ಲೆಲ್ಲಿ ಖರೀದಿಗೋಸ್ಕರ ಮುಗಿ ಬೀಳ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು. ಜಿಎಸ್ಟಿ ಇಳಿಕೆ ಬೆನ್ನಲ್ಲೇ ಬೈಕ್ ಶೋರೂಮ್ಗೆ ಜನ ಲಗ್ಗೆ ಇಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಬೈಕ್ ಶೋರೂಮ್ಗಳು ಫುಲ್ ರಶ್ ಆಗಿದೆ. ಶೋರೂಮ್ ಬಾಗ್ಲು ತೆಗೆಯೋ ಮುನ್ನವೇ ಜನ ಮುಗಿ ಬಿದ್ದಿದ್ದಾರೆ. ಜಿಎಸ್ಟಿ ಇಳಿಕೆಯಿಂದ ಬೈಕ್ ಬೆಲೆಯಲ್ಲಿ 5 ರಿಂದ 15 ಸಾವಿರ ಇಳಿಕೆ ಆಗಿದೆ. ದಸರಾ ಹಬ್ಬಕ್ಕೂ ಮೊದಲೇ ಖರೀದಿಗೆ ಜನ ಮುಂದಾಗಿದ್ದಾರೆ. ದಸರಾ ದೀಪಾವಳಿ ಅಂದಾಗ ಬೈಕು, ಕಾರ್ ಶೋರೂಮ್ಗಳಲ್ಲಿ ಸ್ಪೆಷಲ್ ಆಫರ್ ಇರುತ್ತೆ. ಅದ್ರ ಜೊತೆಗೆ ಜಿಎಸ್ಟಿ ಕೂಡ ಇಳಿಕೆ ಆಗಿರೋದ್ರಿಂದ ಜನ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ. ದೇಶದಲ್ಲಿ ಜಿಎಸ್ಟಿಯಲ್ಲಿ ಭಾರಿ ಬದಲಾವಣೆಯಾಗಿರುವಂಥದ್ದು. ಜಿಎಸ್ಟಿ ಹಬ್ಬ ನಡೀತಾ ಇದೆ. ಈ ಮೂಲಕ ಏನಂತಂದ್ರೆ ವಿಜಯಪುರದಲ್ಲಿ ಶೋರೂಮ್ಗಳು ತುಂಬಿ ತುಳುಕ್ತಾ ಇದೆ. ಇವತ್ತು ಒಬ್ರು ಗ್ರಾಹಕರ ಬಂದು ಅವ್ರನ್ನೇ ಮಾತನಾಡಿಸ್ತೀನಿ. ಹೆಂಗಿದಿರಿ ಸರಿ? ಇವಾಗ ನಾವು 2 ತಾಸು ಆಯ್ತು ರೀ ಬಂದು ಕೂತು. ಇನ್ನೂ ಶೋರೂಮ್ ಓಪನ್ ಏನಾಗಿದ್ದಿಲ್ಲ, ಅವಾಗ ಬಂದು ನಿಂತು. ಹಾಂ ರೀ, ಗಾಡಿ ಬೇಕಂತ ಇವತ್ತು ಜಿಎಸ್ಟಿ ಕಡಿಮೆ ಆಗಿದ್ರೆ ಅವರು ಶೋರೂಮ್ ಮಾಲಕರು ಇವತ್ತು ಕಡಿಮೆ ಮಾಡಿ ಕೊಡ್ತೀನಿ ಅಂದಾರ ನಮಗೆ. ಅದಕ್ಕೆ ಬಂದಿದ್ದೇವ್ರಿ ನಾವು. ಇವಾಗ ಖುಷಿ. ಜಿಎಸ್ಟಿ ಹಬ್ಬ ಹೆಂಗೆ ಮಾಡತ್ತೀರಿ? ಜಿಎಸ್ಟಿ ಕಡಿಮೆ ಅಂದರೆ ಚಲೋನೇ ಅಲ್ರಿ ನಮಗೂ. ಕಡಿಮೆ ಆದರೆ ತೊಗೊಳಕ್ಕೆ ಬರ್ತೇವಲ್ರಿ ಜನ. ಯಾವಾಗ ರೊಕ್ಕ ಕಡಿಮೆ, ಯಾವಾಗ ಚಲೋ ಸಿಗ್ತೈತಿ, ರೊಕ್ಕ ಕಡಿಮೆ ಅಂದ್ರೆ ಜನ ತೊಗೊಳಕ್ಕೆ ಭಾಳ ಇಷ್ಟಪಡ್ತಾರೆ ರೀ. ಹೌದು. ಬೈಕ್ ರೇಟ್ ಅವಾಗ ಕಡಿಮೆ ಆಗ್ತಿರುತ್ತೆ. 1,000, 2,000 ಕಡಿಮೆ ಆಗೋದಿಲ್ಲ. ಈ ರೀತಿ ಕಡಿಮೆ ಆಗೋರು ಕಂಡಿದ್ರಿ, ನೀವು ಕೇಳಿದ್ರಿ? ಕೇಳಿಲ್ರಿ. ಇವತ್ತೇ ಕೇಳತ್ತೇನೆ ರೀ. ಜಿಎಸ್ಟಿ ಕಡಿಮೆ ಆಗೈತೆ ರೀ 10%. 6,000, 7,000 ಕಡಿಮೆ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ ಮಾಲೀಕರು. ಅದಕ್ಕೆ ಬಂದಿದ್ದೇವ್ರಿ ನಾವು. ಒಂದು ಕಡಿಮೆ ರೇಟ್ ಕೇಳಿ ಏನು ಅನ್ಸಾಯ್ತು ನಿಮಗೆ? ಚಲೋ ಅನ್ಸಾಯ್ತದ್ರಿ. ಒಂದು ಖುಷಿ, ಒಂಥರ ಖುಷಿ ರೀ. ಮೊದಲಿನ ರೇಟಿಗೂ ಈಗಿನ ರೇಟಿಗೆ ನೋಡೋದು ಎಷ್ಟು ಭಯಂಕರ ಫರಕ್ ರೀ. ನಾವು ಮೊದಲು ಕೇಳಿದ್ದೇವ್ರಿ, ಈಗ ವಾರದಿಂದ ಅಂತಲ ಒಂದು 2,000 ರೂಪಾಯಿ ಕಮ್ಮಿ ಆಗ್ಬೋದು ತಂದಿದ್ದಾರ್ರಿ. ಆದ್ರೆ ಈ ಥರ ಆಗ್ತದ ಅನ್ನೋದು ನಮಗೆ ಗೊತ್ತಿದ್ದಿತ್ತಲ್ರಿ. ಅದು 2,000 ಆಫರ್ ಸಿಕ್ತು. ಈಗ ಮತ್ತೆ ಸಿಕ್ತರಿ ಬೇಸಿ ಏನತ್ಲ. ಈ ಸದ್ಯಕ್ಕೆ ಮಾತ್ರ ರೇಟ್ ಇವತ್ತು ಚಲೋ ಅದ ರೀ. ಜಿಎಸ್ಟಿ ಹಬ್ಬದ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಚಲೋ ಅನಿಸದ ರೀ.
ಚಲೋ ಅನ್ಸದ ಎಲ್ಲ ಮಂದಿ ತೊಳಕು ಎಲ್ಲ ಮಂದಿ ಬಾಳೆ ಕೇಂದ್ರ ಸರ್ಕಾರ ಇದೊಂದು ನಿರ್ಧಾರಕ್ಕೆ ಏನು ಅನ್ಸುತ್ತೆ ನಿಮಗೆ ಇವತ್ತು? ಚಲೋ ಅದನ್ನ ಭಾರಿ ಮಾಡ್ಯಾರ ಇದೊಂದು ಕೆಲಸ ರೀ ಒಟ್ಟ ಅಂತಲ್ಲ ಒಟ್ಟ ಚಲೋ ಇದೊಂದು ಮಾಡ್ಕಿರಂದ ಕೆಲಸ ಭಾರಿ ಮಾಡ್ಯಾರ. ಪ್ರತಿ ವರ್ಷ ನವರಾತ್ರಿ ದಸರಾ ಆಚರಣೆ ಮಾಡ್ತೀರಿ, ಈ ಸಲ ಹೆಂಗದ ಕಳೆ? ಮತ್ತೆ ಇದರಿಂದ ಅಂತ ಖುಬ್ ಐತ್ರಿ ಸದ್ಯಕ್ಕೆ ರೀ ಈ ರೇಟ್ದಿಂದ ಈಗ ಎಲ್ಲ ತರ. ದೇಶದಲ್ಲಿ ಇವತ್ತಿನಿಂದ GST 2.0 ಯುಗಾರಂಭ. GST ಕಡಿತ ಬೆನ್ನಲ್ಲೇ ಖರೀದಿಗಾಗಿ ಜನ ಮುಗಿಬಿದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾರಿನ ಶೋರೂಮ್ನಲ್ಲಿ ಜನ ಜಾತ್ರೆ ನಡೆಯಿತು. ಕಳೆದ 3 ದಿನದಲ್ಲಿ 150ಕ್ಕೂ ಹೆಚ್ಚು ಕಾರುಗಳು ಬುಕ್ ಆಗಿದೆ. GST ಇಳಿಕೆ ಜೊತೆಗೆ ವಿಶೇಷ ರಿಯಾಯಿತಿ ಕೂಡ ಘೋಷಣೆ ಆಗಿರೋದ್ರಿಂದ ಖರೀದಿಗಾಗಿ ಜನ ಮುಗಿಬಿದ್ದಿದ್ದಾರೆ. ಮಾರುತಿ ಸುಜುಕಿ ಶೋರೂಮ್ನಲ್ಲಿ ಜನರ ಸರತಿ ಸಾಲಿತು. ಕೇಂದ್ರ ಸರ್ಕಾರ ದಿನಬಳಕೆ ವಸ್ತುಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳಾಗಿರಬಹುದು, ಆಟೋಮೊಬೈಲ್ ಮೇಲಿನ GST ದರವನ್ನ ಕಡಿತ ಮಾಡಿದೆ. ಹುಬ್ಬಳ್ಳಿಯ ಆರ್ಎನ್ಎಸ್ ಶೋರೂಮ್ನಲ್ಲಿದ್ದೀವಿ. ಇಲ್ಲಿ ಕಾರುಗಳು ಖರೀದಿಸುವಂತವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಾಗಿದೆ. GST ತೆರಿಗೆ ಕಡಿಮೆ ನಂತರ ಗ್ರಾಹಕರಿಗೆ ಏನ್ ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದು. ಒಂದು ಸಿಲೆರೋ ಕಾರ್ ಬುಕ್ ಮಾಡಕ್ ಬಂದಿದ್ದೇನ್ರಿ. ಈಗ ನಾವು ಎಷ್ಟು ಪರ್ಸೆಂಟ್ ಉಳಿತಾಯ ಆಗ್ತದೆ ಅಂತ 2 ವರ್ಷದಿಂದ ತೊಗೊಂಡಾಗ ಮತ್ತೆ ಈಗಿಂದ ಫರಕ್ ಮಾಡಿದ್ರೆ 1,80,000 ಕಡಿಮೆ ಆಗ್ತಾ ಇದೆ ರೀ. ಅಪಾರ್ಟ್ ಫ್ರಮ್ GST ಈ ಮಾರುತಿ ಸುಜುಕಿ ಅವರೇ ಮತ್ತೆ 60-70 ಸಾವಿರ ರೂಪಾಯಿ ಕಡಿಮೆ ಮಾಡಿದ್ದಾರೆ ರೇಟ್. ಅದು GST ಕಡಿಮೆ ಆಗಿದ್ದಕ್ಕೆ ನಾವು ಇವತ್ತು ಒಂದು ಕಾರ್ ಬುಕ್ ಮಾಡಕ್ಕೆ ಬಂದೇವ್ರಿ. ಅದು ಗೌರ್ಮೆಂಟ್ಗೂ ಥ್ಯಾಂಕ್ಸ್, ಸೆಂಟ್ರಲ್ ಗೌರ್ಮೆಂಟ್ಗೂ ಥ್ಯಾಂಕ್ಸ್, ಸ್ಟೇಟ್ ಗೌರ್ಮೆಂಟ್ಗೂ ಥ್ಯಾಂಕ್ಸ್ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನನು ಈಗ ತಗೋಬೇಕನ್ನೋ ಒಂದು ಸಂತೋಷ ಆಗತ್ತೈತೆ ರೀ. ಇಲ್ಲಿಕ ಮೊದಲೆಲ್ಲ ಹೆಂಗಿತ್ತಂದ್ರೆ GST ಭಾಳ ಐತಿ ಹಿಂಗಂತೇಳಿ ನಾವು ಬೇಡಪ್ಪ ಅಂತೇಳಿ ಬಿಟ್ಟಿದ್ವಿ ರೀ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಬೆಸ್ಟ್ ರೆಸ್ಪಾನ್ಸ್ ಐತೆ ಸರ್. ಖುಷಿಯಾಗಿದ್ದಾರೆ ಸರ್, ನಮಗೂ ಕೂಡ ಖುಷಿಯಾಗಿದೆ ಸರ್. ಹಾಂ ಸರ್, ಕಾರ್ಸ್ ಎಲ್ಲ ತೋರಿಸ್ತಾ ಇದ್ದೀವಿ. ಬುಕಿಂಗ್ ಬೆಸ್ಟ್ ಬುಕಿಂಗ್ ಇದಾವ್ರಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.